ಹಾಯ್, ಇವತ್ತೊಂದು ಸಿಂಪಲಾಗಿ ಟೊಮೆಟೊ ಬಾತ್ ಮಾಡೋಣ. ಅದಕ್ಕೆ ನಾನು ತೊಗೊಂಡಿದ್ದೀನಿ 1 ಲೋಟ ಅಕ್ಕಿ, 2 ಈರುಳ್ಳಿ, ಕಡಲೆಬೀಜ, 2 ಟೊಮೆಟೊ, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಈಗ ಒಂದು ತಪ್ಪಲೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ್ದಾದಮೇಲೆ ಅದು ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿದಿದ್ದಾದಮೇಲೆ ಕಡಲೆಬೀಜ ಹಾಕ್ಕೊಳ್ಳೋಣ. ಕಡಲೆಬೀಜ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದ್ದಾದಮೇಲೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ನಾನಿಲ್ಲಿ. ಅದನ್ನು ಈರುಳ್ಳಿ ಹಾಕ್ಬಿಟ್ಟು ಲೈಟಾಗಿ ಹುರ್ಕೊಳ್ಳೋಣ. ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಫ್ರೈ ಏನಾಗೋದು ಬೇಡ. ಆಮೇಲೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ನಾನು ಸೈಡಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ತಪ್ಪಲೆಯಲ್ಲಿ. ಯಾಕೆಂದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಬೇಗ ತಿಂಡಿ ಆಗುತ್ತೆ ನೀರು ಕಾದಿದ್ರೆ, ಅದಕ್ಕೋಸ್ಕರ ಲೈಟಾಗಿ ಹುರ್ಕೊಳ್ಳೋಣ. ಜಾಸ್ತಿ ಡಾರ್ಕಾಗೇನು ಬೇಡ. ನೋಡಿ, ಈ ಥರ ಹುರಿದಿದ್ದಾದ್ಮೇಲೆ 2 ಟೊಮೆಟೊನೂ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು. ಉದ್ದುದ್ದಕ್ಕೆ ಕಟ್ ಮಾಡಿರೋದು ಯಾಕೆ ಅಂದರೆ ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಉದ್ದುದ್ದಕ್ಕೆ. ಇದು ಏನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಯಾಕೆ ಅಂದರೆ ಜಾಸ್ತಿ ಫ್ರೈ ಆದರೆ ತುಂಬ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. 1 ನಿಮಿಷ 1.5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಮೆತ್ತಗಾದರೆ ಸಾಕು. ನೋಡಿ ಈ ಥರ. ಸೊ ಈಗ ಆಗಲೇ ಎತ್ತಿಟ್ಕೊಂಡಿದ್ದ ಪೌಡ್ರ್ಗಳನ್ನೆಲ್ಲ ಹಾಕೋಣ. ಖಾರದ ಪುಡಿ, ಬಿಸಿಬೇಳೆಬಾತ್ ಪೌಡರ್ ಮತ್ತು ಉಪ್ಪು. ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೂ. ಈ ಪೌಡ್ರೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು 10 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಸುಮ್ಮನೆ ಹಂಗೆ ಫ್ರೈ ಮಾಡೋಣ ಆಯಿಲಲ್ಲಿ. ಅದು ಸ್ವಲ್ಪ ಹಸಿ ವಾಸನೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೋಸ್ಕರ ಫ್ರೈ ಮಾಡಿಕೊಂಡ್ರೆ ಆ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಈ ಥರ ಫ್ರೈ ಮಾಡಿದ್ದಾದಮೇಲೆ ನಾವು ಆಗಲೇ ಕಾಯಿಸಿಟ್ಕೊಂಡಿರೋ ನೀರನ್ನ ಹಾಕ್ಕೊಳ್ಳೋಣ. 1 ಲೋಟಕ್ಕೆ 2 ಲೋಟ ನೀರಂತೆ ನಾನು ಕಾಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಮೆತ್ತಗೆ ಬೇಕು ಅಂದರೆ. ನಾನು ಸ್ವಲ್ಪ ಉದ್ರಾಗಲಿ ಅಂದ್ಬಿಟ್ಟು 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ನಾನು ಕಾಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ರೈ ಆಗಿರುತ್ತೆ. ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನೀರು ಹಾಕ್ಕೊಳ್ಳೋಣ. ಈಗ ಆಗಲೇ ಕಾಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಕೊಳ್ಳೋಣ. ಈ ಟೊಮೆಟೊ ಬಾತ್ ತುಂಬ ಈಸಿ ಮಾಡೋದಕ್ಕೆ, ತುಂಬ ಅಂದರೆ ತುಂಬ ಈಸಿ. ಯಾಕೆಂದರೆ ಜಾಸ್ತಿ ಮಸಾಲೆ ಇರೋಲ್ಲ. ಒಬ್ಬೊಬ್ರಿಗೆ ಮಸಾಲೆ ಅಂದರೆ ಇಷ್ಟನೇ ಆಗೋಲ್ಲ. ಸೊ ಅಂಥವರಿಗೆ ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಇದೊಂದು 15 to 20 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗೋ ವುಮೆನ್ಸ್ ಆಗಲಿ, ಕಾಲೇಜ್ಗೆ ಹೋಗೋರಿಗೆ ಎಲ್ಲರಿಗೂ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಸೊ ಈಗ 30 ಸೆಕೆಂಡ್ಸ್ to 1 ಮಿನಿಟ್ ವೆಯ್ಟ್ ಮಾಡಿದ್ರೆ ಸಾಕು, ಒಂದು ಕುದಿ ಬಂದುಬಿಡುತ್ತೆ. ಈಗ 1 ಲೋಟ ಅಕ್ಕಿ ಆಗಲೇ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸ್ವಲ್ಪ ಹೊತ್ತು ಬಿಡೋಣ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಬೇಯ್ತಾ ಇರುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಸತಿ ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ತಿರುಗ್ಸೋಣ. ಅವಾಗವಾಗ ತಿರುಗಿಸೋದ್ರಿಂದ ತಳ ಹಿಡಿಯಲ್ಲ, ಅದಕ್ಕೋಸ್ಕರ. ತೆಳುವು ತಪ್ಪಲೆ ಆದರೆ ತಳ ಹಿಡಿದ್ಬಿಡುತ್ತೆ, ದಪ್ಪ ತಪ್ಪಲೆ ಆದರೆ ತಳ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಬೆಂದಿದೆ ಅಂತ, ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಯಾಕೆಂದರೆ ಗ್ರೀನ್ ಹಾಗೆ ಇರುತ್ತೆ, ಕಲರ್ ಏನೂ ಒಂಥರ ಚೇಂಜ್ ಆಗೋಲ್ಲ. ಸೊ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಕರಿಬೇವಿನ ಸೊಪ್ಪದು. ಈಗ ಸಣ್ಣ ಉರಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಡೋಣ. 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ನೋಡೋಣ. ಈಗ ನಮ್ಮ ಬಿಸಿ ಬಿಸಿ ಟೊಮೊಟೊ ಬಾತ್ ಅಂತೂ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಟೊಮೊಟೊ ಬಾತ್ ರೆಡಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಡಿಶ್ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಟ್ರೈ ಮಾಡಿ ನೋಡಿ ನೀವು ಕೂಡ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.